ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಲೂಕನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 12, 12ನೇ ಅಧ್ಯಾಯ. 12ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ ಎರಡು ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಆದ ಕಾರಣ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 1ರಿಂದ 34, ಲೂಕ 12, 1ರಿಂದ 34 ವಚನಗಳನ್ನು ನಾವು ಮೊದಲನೇದಾಗಿ ನೋಡಿಕೊಳ್ಳೋಣ. ಅನಂತರ 35ರಿಂದ ಉಳಿದಂಥ ವಚನಗಳವರೆಗೆ ಎರಡನೇ ಭಾಗ. ಸರಿ, ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 1ರಿಂದ 34 ವಚನಗಳಲ್ಲಿ 12 ಆತ್ಮಿಕ ಐಶ್ವರ್ಯದ ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ರಿಚಸ್, ಅಂದರೆ ಪರಲೋಕದ ಐಶ್ವರ್ಯ, ಆತ್ಮಿಕ ಐಶ್ವರ್ಯ, ಅಥವಾ ಪರಲೋಕದಲ್ಲಿ ಬ್ಯಾಂಕ್ ಅಕೌಂಟು ಓಪನ್ ಮಾಡಿ ಅದರಲ್ಲಿ ಆತ್ಮಿಕ ಹಣವನ್ನು ಸಂಗ್ರಹಿಸುವಂಥದ್ದು, ನಾವು ಅದರಲ್ಲಿ ವೆಚ್ಚ ಮಾಡುವಂಥದ್ದು ಅಥವಾ ಅದರಲ್ಲಿ ಕೂಡಿಸಿಡುವುದು ಹೇಗೆ ಎಂಬ 12 ರಹಸ್ಯಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಭಾಳ ಪ್ರಯೋಜನಕಾರಿಯಾದಂಥದ್ದು. ದೇವರು ನನಗೂ ನಮಗೂ ಇದರಿಂದ ಸಹಾಯವನ್ನು, ಪ್ರಕಟಣೆಯನ್ನು, ದೀನತ್ವವನ್ನು, ಅನ್ವಯವನ್ನು ಮತ್ತು ಕೃತಜ್ಞತೆಯನ್ನು ದಯಪಾಲಿಸಲಿ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 12 ಆತ್ಮಿಕ ಐಶ್ವರ್ಯದ ರಹಸ್ಯಗಳು. 12ನೇ ಅಧ್ಯಾಯ 1ರಿಂದ 34ನೇ ವಚನದಲ್ಲಿ ಮೊದಲನೇದಾಗಿ ಕಪಟತನದ ಬಗ್ಗೆ ಎಚ್ಚರವಾಗಿರ್ರಿ. ಲೂಕ 12 ಮೊದಲನೇ ವಚನದಲ್ಲಿ ಕಪಟತನದ ಬಗ್ಗೆ ಎಚ್ಚರಿಕೆ ನಾವು ವಹಿಸಬೇಕು. ಆವಾಗ ಏನಾಗ್ತದೆ? ಆವಾಗ ನಾವು ಯಥಾರ್ಥವಂತರಾಗ್ತೇವೆ. ಕೀರ್ತನೆ 145 18ನೇ ವಚನ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ದೇವರು ನಮಗೆ ಹತ್ತಿರವಾಗಿರ್ತಾರೆ. ಅವಾಗೇನಾಗ್ತದೆ? ಯಥಾರ್ಥವಂತರಿಗೆ ಕತ್ತಲೆಯಲ್ಲಿಯೂ ಕೂಡ ಬೆಳಕು ಮೂಡಿ ಬರುವಂಥದ್ದಾಗಿದೆ. ಅಂದರೆ ಅದರ ಅರ್ಥ ಪರಲೋಕದ ಆತ್ಮಿಕವಾದ ಐಶ್ವರ್ಯವಂತಕ್ಕೆ ಇದು ಮೊದಲನೇ ಸೀಕ್ರೆಟ್, ರಹಸ್ಯ. ಎರಡನೇದಾಗಿ 4ನೇ ವಚನದಲ್ಲಿ, ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 4ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ದೇಹವನ್ನು ಕೊಂದು ಅದಕ್ಕಿಂತ ಹೆಚ್ಚೇನೂ ಮಾಡಲಾರದವರಿಗೆ ಭಯಪಡಬೇಡ್ರಿ. ಹಾಗಾದರೆ ಯಾರಿಗೆ ಭಯಪಡಬೇಕು ಅನ್ನುವಂಥ ಪ್ರಶ್ನೆ ನಮಗೆ ಬರುತ್ತದೆ. 5ನೇ ವಚನದಲ್ಲಿ ಯೇಸು ಸ್ವಾಮಿ ನಮಗೆ ಹೇಳುವಂಥದ್ದು ಏನಂದರೆ, ದೇಹವನ್ನು ಕೊಂದ ಮೇಲೆ ನರಕದಲ್ಲಿ ಹಾಕುವುದಕ್ಕೆ ಅಧಿಕಾರವಿರುವ ದೇವರಿಗೆ ಭಯಪಡಿರಿ. ದೇವರಿಗೆ ಭಯಪಡಿರಿ. ಆತ್ಮಿಕ ಐಶ್ವರ್ಯದ ಎರಡನೇ ರಹಸ್ಯ ದೇವರಿಗೆ ಭಯಪಡುವುದು, ಫಿಯರಿಂಗ್ ಗಾಡ್. ಯೋಬನು ದೇವರಿಗೆ ಭಯಪಡುವ ವ್ಯಕ್ತಿಯಾಗಿದ್ದಂಥ ಭಕ್ತನು. ಯೋಬನ ಗ್ರಂಥ 1ನೇ ಅಧ್ಯಾಯ ಮೊದಲು 2 ವಚನಗಳಲ್ಲಿ ದೇವರಿಗೆ ಭಯಪಡುವಂಥ ವ್ಯಕ್ತಿಯಾಗಿದ್ದ. ದೇವರಿಗೆ ಭಯಪಡುವಂಥ ವ್ಯಕ್ತಿಯ ವಿಷಯದಲ್ಲಿ ದೇವರಿಗೆ ಭಾಳ ಸಂತೋಷ. ಆದ ಕಾರಣ ಸೈತಾನ್ ಬಂದಾಗ ಕೂಡ ಯೋಬನ ವಿಷಯದಲ್ಲಿ ದೇವರು ಸೈತಾನನ ಹತ್ರನೇ ಮಾತಾಡಿ ಸವಾಲಿಸುವಂಥ ಸಂಗತಿ ಯೋಬನ ಗ್ರಂಥದಲ್ಲಿ ದಾಖಲೆಯಾಗಿದೆ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದಿಂದ ಆತ್ಮಿಕ ಐಶ್ವರ್ಯದ
12 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಮೊದಲನೆಯದು ಕಪಟತನ ವಿಷಯದಲ್ಲಿ ಎಚ್ಚರಿಕೆ. ಎರಡನೇದಾಗಿ ದೇವರಿಗೆ ಭಯಪಡುವುದು. ದೇವರಿಗೆ ಭಯಪಡುವುದು. ಮೂರನೇದಾಗಿ ಆತ್ಮಿಕ ಐಶ್ವರ್ಯ ಪರಲೋಕದಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಆತ್ಮಿಕ ಹಣ ಹೆಚ್ಚಾಗಬೇಕಾ? ಹಾಗಾದರೆ ನಾವು ಮೌಲ್ಯವುಳ್ಳವರು, ಎಷ್ಟೋ ಮೌಲ್ಯರು ಎಂಬ ಗ್ರಹಿಕೆ ಅಗತ್ಯ. ವಿ ಮಸ್ಟ್ ನೋ ದಟ್ ವಿ ಆರ್ ಪ್ರೆಷಿಯಸ್. ನಾವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರು, ಎಷ್ಟೋ ಮೌಲ್ಯರು ಎಂಬ ಗ್ರಹಿಕೆ. ಯಾಕಂತ ಹೇಳಿದರೆ 2 ರೂಪಾಯಿಗಳಿಗೆ 5 ಗುಬ್ಬಿಗಳನ್ನು ಮಾರ್ತಾರೆ. ಆ ದಿವಸಗಳಲ್ಲಿ ಮಾರ್ತಿದ್ರಂತೆ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 6ನೇ ವಚನದಲ್ಲಿ 2 ರೂಪಾಯಿಗಳಿಗೆ ಅಥವಾ 2 ದುಡ್ಡಿಗೆ 5 ಗುಬ್ಬಿಗಳನ್ನು ಮಾರ್ತಾರೆ. ಆದರೆ ಅವುಗಳಲ್ಲಿ ಒಂದೂ ಕೂಡ ದೇವರು ಮರೆಯೋದಿಲ್ಲ ಅಂತ ಹೇಳ್ಬಿಟ್ಟು. 1 ದುಡ್ಡಿಗೆ ಮತ್ತೆ 10, 1 ದುಡ್ಡಿಗೆ 2 ಗುಬ್ಬಿಗಳು. ಹಾಗಾದರೆ 2 ದುಡ್ಡಿಗೆ 4 ಗುಬ್ಬಿಗಳು ಬರಬೇಕು. ಆದರೆ 5 ಗುಬ್ಬಿ ಬಂದಿದೆ ಅಂತ ಹೇಳಿದ ಮೇಲೆ 1 ಗುಬ್ಬಿ ಫ್ರೀ ಆಗೋಯ್ತು. ಆದರೆ ಆ ಫ್ರೀ ಆಗಿರುವಂಥ ಗುಬ್ಬಿ ದೇವರ ದೃಷ್ಟಿಯಲ್ಲಿ ಆತನು ಮರೆಯುವುದಿಲ್ಲ ಎಂಬ ಬೋಧನೆ ನಮ್ಮ ಕರ್ತನಾದ ಯೇಸು ನಮಗೆ ನೀಡಿದ್ದಾರೆ. ಹಾಗಾದರೆ ಏನು? ಅನೇಕ ಗುಬ್ಬಿಗಳಿಗಿಂತಲೂ ನಾವು ಎಷ್ಟೋ ಮೌಲ್ಯರು. ವಾವ್! ನಾವು ಎಷ್ಟೋ ಮೌಲ್ಯರು ಎಂಬ ಗ್ರಹಿಕೆ ನಮಗಿರುವ ಪಕ್ಷದಲ್ಲಿ ಆ ಗ್ರಹಿಕೆ ಅದು ಆತ್ಮಿಕ ಐಶ್ವರ್ಯಕ್ಕೆ ಒಂದು ರಹಸ್ಯವಾಗಿ ಒದಗಿ ಬರುತ್ತೆ. 4ನೇದಾಗಿ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು ಆತ್ಮಿಕ ಐಶ್ವರ್ಯಕ್ಕೆ 12 ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಲೂಕ 12:1-34 ವಚನಗಳಲ್ಲಿ ಇರುವಂಥ ವಾಕ್ಯ ಭಾಗ. ಇದರಲ್ಲಿ 3 ಆಯಿತು. ಈಗ 4ನೇದು ಏನಂತ ಹೇಳಿದ್ರೆ, ಯೇಸುವನ್ನು ಒಪ್ಪಿಕೊಳ್ಳುವಂಥದ್ದು ಆತ್ಮಿಕ ಐಶ್ವರ್ಯಕ್ಕೆ 4ನೇ ರಹಸ್ಯ. 4th secret is acknowledging Christ. ಯಾಕಂದರೆ 12ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ 8ನೇ ವಚನದಲ್ಲಿ, ಮನುಷ್ಯರ ಮುಂದೆ ನನ್ನನ್ನು ಒಪ್ಪಿಕೊಳ್ಳುವ ಪ್ರತಿಯೊಬ್ಬರನ್ನು ಮನುಷ್ಯಪುತ್ರನಾದ ನಾನು ಸಹ ದೇವದೂತರ ಮುಂದೆ ನನ್ನವರೆಂದು ಒಪ್ಪಿಕೊಳ್ಳುವುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಆದರೆ ಅದೇ ಸಂದರ್ಭದಲ್ಲಿ ಒಪ್ಪಿಕೊಳ್ಳದಂಥವರು ಅಥವಾ ಅಲ್ಲಗಳೆಯುವಂಥವ್ರನ್ನೇ ಯೇಸು ಸ್ವಾಮಿ ಅಲ್ಲಗಳಿತಾರೆ. ನಾವು ಅಲ್ಲಗಳೆಯುವ ಪಾರ್ಟಿಯಲ್ಲಿ ಇರಬಾರ್ದು, ನಾವು ಒಪ್ಪಿಕೊಳ್ಳುವ ಪಾರ್ಟಿಯಲ್ಲಿ ಪಕ್ಷದಲ್ಲಿ ಇರಬೇಕು. ಆ ರೀತಿಯಾಗಿದ್ದಾಗ ಏನಾಗ್ತದೆ? ಆತ್ಮಿಕ ಐಶ್ವರ್ಯಕ್ಕೆ ಅಭಿವೃದ್ಧಿ. ಐದನೇದಾಗಿ ಅಂದ ಹಾಗೆ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆತ್ಮಿಕ ಐಶ್ವರ್ಯಕ್ಕೆ 12 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ವಿ ಲೂಕ 12ರಿಂದ. ಆದ ಕಾರಣ 5ನೇ ರಹಸ್ಯ ಏನಂತ ಹೇಳಿದ್ರೆ, ಪವಿತ್ರಾತ್ಮನ ಸಹಾಯ ತೆಗೆದುಕೊಳ್ಳುವುದು. ಟೇಕಿಂಗ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಸಹಾಯವನ್ನು ನಾವು ತೆಗೆದುಕೊಳ್ಳುವುದಾದರೆ, ಪವಿತ್ರಾತ್ಮನು ಸಹಾಯಕನಾಗಿದ್ದು ಸದಾಕಾಲ ನಮ್ಮೊಂದಿಗಿದ್ದು, ಹೌದು, ನಮಗೆ ಸಹಾಯವನ್ನು ನೀಡುವಾತನಾಗಿದ್ದಾನೆ. ಹೌದು, ಇಲ್ಲಿ 10ನೇ ವಚನದಲ್ಲಿ 12ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ 10ನೇ ವಚನದಲ್ಲಿ ನಾವು ನೋಡುವುದಾದರೆ, ಹೌದು, ಮನುಷ್ಯಪುತ್ರನಿಗೆ ವಿರುದ್ಧವಾಗಿ ಮಾತನಾಡುವ ಪ್ರತಿಯೊಬ್ಬರಿಗೂ ಕ್ಷಮೆ ಅಥವಾ ಕ್ಷಮಾಪಣೆ ಆಗುವುದು. ಆದರೆ ಪವಿತ್ರಾತ್ಮನಿಗೆ ವಿರೋಧವಾಗಿ ದೂಷಣೆ ಮಾಡಬಾರ್ದಂದರೆ ಪವಿತ್ರಾತ್ಮನ ಸಹಾಯವನ್ನೇ ತಗೋಬೇಕು. ವಾವ್!
ಪವಿತ್ರಾತ್ಮನ ಸಹಾಯವನ್ನು ಯಾವಾಗಲೂ ಆತ್ಕೊಳ್ಳುವಂಥ ವ್ಯಕ್ತಿ ಪವಿತ್ರಾತ್ಮನ ವಿರೋಧವಾಗಿ ಮಾತಾಡಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಸಾರಿ ಅದನ್ನು ಹೇಳ್ತೀನಿ. ಯಾವಾಗಲೂ ಪವಿತ್ರಾತ್ಮನ ಮೇಲೆ ಆತುಕೊಂಡಂಥವ್ರು ಪವಿತ್ರಾತ್ಮನಿಗೆ ವಿರುದ್ಧವಾದ ಪಾಪವನ್ನು ಮಾಡೋದಕ್ಕೆ ಆಗುವುದಿಲ್ಲ. ಇನ್ನೊಂದು ಸಾರಿ ಬೇರೆ ರೀತಿಯಿಂದ ಹೇಳ್ತೀನಿ. ಯಾವಾಗಲೂ ಪವಿತ್ರಾತ್ಮನನ್ನು ದುಃಖಪಡಿಸದೆ, ಪವಿತ್ರಾತ್ಮನನ್ನು ನಂದಿಸದೆ, ಪವಿತ್ರಾತ್ಮನನ್ನು ವಿರೋಧಿಸದೆ, ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವಂಥವರು ಪವಿತ್ರಾತ್ಮನಿಗೆ ವಿರೋಧವಾಗಿ ಪಾಪ ಮಾಡುವುದಕ್ಕೆ ಆಗುವುದಿಲ್ಲ. ಹಾಗಾದರೆ ಆತ್ಮಿಕ ಐಶ್ವರ್ಯಕ್ಕೆ 5ನೇ ರಹಸ್ಯ ಪವಿತ್ರಾತ್ಮನ ಮೇಲೆ ಆತ್ಕೊಳ್ಳುವಂಥದ್ದು ಅಥವಾ ಪವಿತ್ರಾತ್ಮನ ಸಹಾಯವನ್ನು ತೆಗೆದುಕೊಳ್ಳುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ವಿಷಯ ಕೂಡ ನಾವು 12ನೇ ವಚನದಲ್ಲಿ ನಾವು ನೋಡ್ತೀವಿ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 12ನೇ ವಚನದಲ್ಲಿ ಇನ್ನೊಂದು ರಹಸ್ಯ ಇದೆ. ಅದೇನಂತ ಹೇಳಿದ್ರೆ, ನ್ಯಾಯಾಧಿಪತಿಗಳ ಮುಂದೆ, ಸಭಾಮಂದಿರಗಳ ಮುಂದೆ ಯೇಸುವಿನ ಮೇಲೆ ನಂಬಿಕೆ ಇಟ್ಟಂಥ ಜನರಿಗೆ ಆ ನ್ಯಾಯಾಲಯಕ್ಕೆ ಒಯ್ಯುವಂಥ ವೇಳೆಯಲ್ಲಿ, ಕರ್ಕೊಂಡು ಹೋಗುವಂಥ ವೇಳೆಯಲ್ಲಿ ಏನು ಮಾತಾಡಬೇಕು, ಏನು ಹೇಳಬೇಕು ಅನ್ನುವಂಥದ್ದು ಯೋಚನೆ ಇರ್ತದೆ. ಆದರೆ ಯೇಸು ಸ್ವಾಮಿ ಹೇಳುವಂಥ ಮಾತು ಏನಂತ ಹೇಳಿದರೆ, ಅದೇ ಗಳಿಗೆಯಲ್ಲಿ ನೀವು ಹೇಳಬೇಕಾದದ್ದನ್ನು ಪವಿತ್ರಾತ್ಮನು ನಿಮಗೆ ಕಲಿಸುವನು. ವಾವ್! ಲೂಕ 12:12 ವಚನದ ಪ್ರಕಾರವಾಗಿ ಏನು ಮಾತಾಡಬೇಕು ಅಂತ ಹಿಂಸಾ ಕಾಲದಲ್ಲಿ ಯೋಚನೆ ಮಾಡುವಾಗ ಪವಿತ್ರಾತ್ಮನು ಸೂಕ್ತ ಮಾತುಗಳನ್ನು ನಿಮಗೆ ಹೇಳಿ ಕೊಡುವುದಾಗಿ ವಾಗ್ದಾನ ಮುಂಗಡವಾಗಿ ಕೊಡಲಾಗಿದೆ. ಹಾಗಾದರೆ ಅದರ ವಿಷಯದಲ್ಲಿ ಯೋಚಿಸದೆ, ಚಿಂತಿಸದೆ ದೇವರ ಆತ್ಮ ನನಗೆ ಸೂಕ್ತ ಪದಗಳನ್ನು ಕೊಡ್ತಾರೆ ಎಂಬುದಾಗಿ ಇರುವಂಥ ಆ ಭರವಸೆ ಆತ್ಮಿಕ ಐಶ್ವರ್ಯಕ್ಕೆ 6ನೇ ರಹಸ್ಯವಾಗಿದೆ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು 12 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೀವಿ. ಯಾವುದಕ್ಕೆ ರಹಸ್ಯಗಳು? ಆತ್ಮಿಕ ಐಶ್ವರ್ಯಕ್ಕೆ 12 ರಹಸ್ಯಗಳು. 7ನೇದಾಗಿ 12ರಲ್ಲಿ 6 ಮುಗಿತು, ಇನ್ನೂ 6 ಇದೆ. ಇನ್ನೊಂದು ರಹಸ್ಯ ಕೂಡ ಇದೆ ಆತ್ಮಿಕ ಐಶ್ವರ್ಯಕ್ಕೆ. 7ನೇ ರಹಸ್ಯ ಅದೇನಂತ ಹೇಳಿದ್ರೆ, ಗುಂಪಿನಲ್ಲಿದ್ದ ಒಬ್ಬ ವ್ಯಕ್ತಿ ಯೇಸುವಿಗೆ, ಬೋಧಕನೇ ನನಗೆ ಆಸ್ತಿ ಭಾಗ ಮಾಡಿ ಕೊಡಬೇಕಂತ ಹೇಳ್ಬಿಟ್ಟು ನನ್ನ ಸಹೋದರನಿಗೆ ಹೇಳಬೇಕು ಎಂಬುದಾಗಿ ಅವನು ಲೂಕ 12:13ನೇ ವಚನದಲ್ಲಿ ಯೇಸು ಸ್ವಾಮಿಗೆ ಹೇಳಿದಾಗ, ಯೇಸು ಸ್ವಾಮಿ ಅದನ್ನು ಮಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಆ ದಿನಗಳಲ್ಲಿ ನ್ಯಾಯಾಧಿಪತಿಗಳು ಇದ್ದರು. ಆ ಒಂದೊಂದು ಜ್ಯೂರಿಸ್ಡಿಕ್ಷನ್ನು, ಆ ಒಂದು ಕ್ಷೇತ್ರಕ್ಕೆ, ನ್ಯಾಯ ಕ್ಷೇತ್ರಕ್ಕೆ ಬೇಕಾದಂಥ ನ್ಯಾಯಾಧಿಪತಿ ಯಾವ ರೀತಿಯಾಗಿ ನಮ್ಮಲ್ಲಿ ಜಿಲ್ಲೆಗೊಂದು ಅಥವಾ ರಾಜ್ಯಕ್ಕೆ ಅಥವಾ ಪರಮಶ್ರೇಷ್ಠ ನ್ಯಾಯಾಲಯ, ಈ ರೀತಿಯಾಗಿ ಒಂದೊಂದು ಏರಿಯಾಗೆ ಬೇಕಾದಂಥ ಒಬ್ಬ ಮುಖಂಡರು ಇರುವಲ್ಲಿ ನಮ್ಮ ಕರ್ತನಾದ ಯೇಸು ಅವರು ಮಾಡುವಂಥದ್ದನ್ನು ತಾವು ಮಾಡಬಾರ್ದು ಅನ್ನುವಂಥ ಗ್ರಹಿಕೆ ಹೊಂದಿದವರಾಗಿ ಮಾಡದೆ ಬಿಟ್ಬಿಡ್ತಾರೆ. ಹಾಗಾದರೆ ಇದರಿಂದ ಕಲಿಯುವಂಥ 7ನೇ ರಹಸ್ಯ, ಅಂತ್ಯಕಾಲಕ್ಕೆ ಪರಲೋಕದಲ್ಲಿ ನಮಗೋಸ್ಕರವಾಗಿ ಆತ್ಮಿಕ ಐಶ್ವರ್ಯವನ್ನು ಕೂಡಿಡಬೇಕಾದರೆ ರಹಸ್ಯ ಏನು? 7ನೇ ರಹಸ್ಯ ಏನಂತ ಹೇಳಿದರೆ, ನಮ್ಮ ಸೀಮೆಯನ್ನು ನಾವು ದಾಟಬಾರದು. ವಿ ಶುಡ್ ನಾಟ್ ಕ್ರಾಸ್ ಅವರ್ ಬೌಂಡ್ರಿ.
ಯೇಸು ಕರ್ತನಿಗೆ ಒಂದು ಬೌಂಡ್ರಿ, ಒಂದು ಸೀಮೆ, ಎಲ್ಲೆಯನ್ನು ದೇವರಿಟ್ಟಿದ್ರು. ಆದ ಕಾರಣ ಆ ವ್ಯಕ್ತಿ ಬಂದು ಆಸ್ತಿ ಭಾಗ ಮಾಡಿಕೊಡು ಅಂತ ಹೇಳಿದಾಗ ಅದಕ್ಕಂತ ನ್ಯಾಯಾಧಿಪತಿಗಳಿದ್ದರು, ಅದಕ್ಕಂತ ಹಿರಿಯರಿದ್ದರು. ಆದ ಕಾರಣ ಯೇಸು ಸ್ವಾಮಿ ಈಗ ಏನಾದರೂ ಭಾಗ ಮಾಡಿಕೊಟ್ಟಿದ್ರೆ ಅದು ಸೀಮೆಯನ್ನು ದಾಟಿದ ಹಾಗೆ. ಆ ರೀತಿಯಾಗಿ ಯೇಸು ಸ್ವಾಮಿ ಮಾಡಲ್ಲ, ಅದಕ್ಕೆ ಮಾಡಿಲ್ಲ. 8ನೇದಾಗಿ, ಹೌದು, ಸೀಮೆಯನ್ನು ದಾಟಬಾರದು. ನಮಗೆ ದೇವರು ಇಟ್ಟಂಥ ಒಂದು ಸೀಮೆಯನ್ನು ಅಥವಾ ಎಲ್ಲೆಯನ್ನು. 15ನೇ ವಚನದಲ್ಲಿ ಇನ್ನೊಂದು ವಿಷಯ ನಮ್ಮ ಕರ್ತನು ಹೇಳುವಂಥದ್ದು, ಲೋಭಕ್ಕೆ ಎಚ್ಚರಿಕೆ, ಲೋಭತನಕ್ಕೆ ಎಚ್ಚರಿಕೆ. ಹೌದು, ಆತ್ಮಿಕ ಐಶ್ವರ್ಯದ 8ನೇ ಒಂದು ರಹಸ್ಯ ಲೋಭತನದ, ದುರಾಶೆಯ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಮೊದಲನೇದು ಕಪಟತನ, ಎಚ್ಚರಿಕೆ ವಹಿಸಬೇಕು. ಈಗ ಲೋಭತನ, ಅದರ ಬಗ್ಗೆ ಕೂಡ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಚಿಕ್ಕ ಮಕ್ಕಳ ಪಾಠದಲ್ಲಿ ಕೂಡ ಬರುವಂಥದ್ದು ಅತಿ ಆಸೆ ಗತಿ ಕೆಡಿಸಿತು ಅಂತ ಹೇಳ್ಬಿಟ್ಟು. ಅತಿ ಆಸೆ ಗತಿಯನ್ನೇ ಕೆಡಿಸುವಂಥದ್ದು. ಆದುದರಿಂದ ನಮಗಿರುವುದರಲ್ಲಿ ನಾವು ಸಂತೃಪ್ತರಾಗಿರಬೇಕಂತ 1ನೇ ತಿಮೋಥಿ 4ನೇ ಅಧ್ಯಾಯದ ಬೋಧನೆಯ ಪ್ರಕಾರವಾಗಿ ಸಂತೃಪ್ತರಾಗಿ ಇರತಕ್ಕದ್ದು. 9ನೇದಾಗಿ, ಒಬ್ಬ ಐಶ್ವರ್ಯವಂತನ ಒಂದು ಸಾಮ್ಯವನ್ನು ಹೇಳ್ತಾರೆ. ಒಳ್ಳೆ ಬೆಳೆ ಅವನಿಗಿತ್ತು, ಕಣಜಗಳನ್ನೆಲ್ಲ ಮುರಿದು ಹಾಕಿಸಿ ದೊಡ್ಡದಾಗಿ ಕಟ್ಟಿಸ್ಕೊಳ್ತೇನೆ ಅಂತ ಹೇಳ್ಬಿಟ್ಟು, ಇನ್ನು ಮುಂದೆ ನಾನು ದವಸ ಧಾನ್ಯಗಳನ್ನು, ಸರಕುಗಳನ್ನು ಕೂಡಿಸಿಕೊಂಡಿದ್ದೇನೆ, ಆದ ಕಾರಣ ಪ್ರಾಣ ಅನೇಕ ವರ್ಷಗಳಿಗಾಗಿ ಆಸ್ತಿ ನನಗೆ ಇದೆ, ಆದ ಕಾರಣ ವಿಶ್ರಮಿಸಿಕೋ, ತಿನ್ನು, ಕುಡಿ, ಆನಂದವಾಗಿರು ಅಂದುಕೊಳ್ತಾ ಇದ್ದಾಗ ಆ ರಾತ್ರಿ ದೇವರು ಅವನ ಹತ್ರ ಮಾತಾಡಿ, ಬುದ್ಧಿಹೀನನೇ, ಲೂಕ 12:20, ಬುದ್ಧಿಹೀನನೇ, ಈ ರಾತ್ರಿಯೇ ನಿನ್ನ ಪ್ರಾಣವು ನಿನ್ನಿಂದ ತೆಗೆದುಕೊಳ್ಳಲಾಗುವುದು. ನಿನಗಾಗಿ ಸಿದ್ಧ ಮಾಡಿಟ್ಟಿರುವುದೆಲ್ಲವೂ ಯಾರ ಪಾಲಾಗ್ತದೆ ಅಂತ ಹೇಳ್ಬಿಟ್ಟು ದೇವರು ಅವನಿಗೆ ಪ್ರಶ್ನೆ ಹಾಕಿಬಿಟ್ಟು 21ನೇ ವಚನದಲ್ಲಿ, ಲೂಕ 12:21ರಲ್ಲಿ ಯೇಸು ಸ್ವಾಮಿ ಹೇಳುವಂಥ ಒಂದು ಬೋಧನೆ ಏನಂದರೆ, ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗಿರ್ರಿ, ಬಿ ರಿಚ್ ಇನ್ ಗಾಡ್. 10ನೇದಾಗಿ ಭಾಳ ದೊಡ್ಡ ಒಂದು ವಿಷಯ 22ರಿಂದ ಇರುವಂಥದ್ದು, ಚಿಂತೆ ಮಾಡಬಾರ್ದು. ಆತ್ಮಿಕ ಐಶ್ವರ್ಯಕ್ಕೆ 10ನೇ ರಹಸ್ಯ, ಚಿಂತೆ ಮಾಡಬಾರ್ದು. 22ನೇ ವಚನ, ಚಿಂತೆ ಮಾಡಬಾರ್ದು. 25ನೇ ವಚನ, ಚಿಂತೆ ಮಾಡಬಾರ್ದು. 26ನೇ ವಚನ, ಚಿಂತೆ ಮಾಡಬಾರ್ದು. 29ನೇ ವಚನ, ಚಿಂತೆ ಮಾಡಬಾರ್ದು. ಅದು 10ನೇ ರಹಸ್ಯ ಆತ್ಮಿಕ ಐಶ್ವರ್ಯಕ್ಕೆ. 11ನೇ ರಹಸ್ಯ ಭಾಳ ಚೆನ್ನಾಗಿದೆ. ಮೊದಲು ದೇವರ ರಾಜ್ಯಕ್ಕಾಗಿ ತವಕಪಡ್ರಿ, ದೇವರ ರಾಜ್ಯವನ್ನು ಹುಡುಕಬೇಕು. ಲೂಕ 12:31. ಇದು 11ನೇ ರಹಸ್ಯ, ದೇವರ ರಾಜ್ಯವನ್ನು ಹುಡುಕಬೇಕು. ಆ ರೀತಿಯಾಗಿ ಹುಡುಕಿದಾಗ ಏನಾಗ್ತದೆ, ಭಾಳ ಆಶ್ಚರ್ಯವಾದಂಥ ಒಂದು ಸಂಗತಿ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನದಲ್ಲಿ, ಚಿಕ್ಕ ಹಿಂಡೆ ಹೆದರಬೇಡ, ತಂದೆ ತನ್ನ ರಾಜ್ಯವನ್ನು ಕೊಡುವುದಕ್ಕೆ, ನಿಮಗೆ ಕೊಡುವುದಕ್ಕೆ ಸಂತೋಷವುಳ್ಳವರಾಗಿದ್ದಾರೆ. ತಂದೆಗೆ ನಾವು ಹುಡುಕ್ತಾ ಇದ್ದೀವಿ ಅಷ್ಟೇ ರಾಜ್ಯವನ್ನು. ಈಗ ತಂದೆ ಏನು ಮಾಡ್ತಾರೆ, ರಾಜ್ಯವನ್ನೇ ಕೊಡ್ತಾ ಇದ್ದಾರೆ. ಹುಡುಕ್ತಾ ಇದ್ದವರಿಗೆ ತಂದೆ ರಾಜ್ಯವನ್ನು ಕೊಡುವವರಾಗಿದ್ದಾರೆ. ವಾವ್! ನಾವು ಹುಡುಕಿದಷ್ಟೇ, ಆದರೆ ತಂದೆ ನಮಗೆ ಕೊಡುವವರಾಗಿದ್ದಾರೆ. ಆ ರೀತಿಯಾಗಿ ಆಸ್ತಿಪಾಸ್ತಿಗಳನ್ನು ಮಾರಿ ಬಡವರಿಗೆ ದಾನ ಮಾಡುವಾಗ ಏನಾಗ್ತದೆ, ಪರಲೋಕದಲ್ಲಿ ಸಂಪತ್ತು. ಅಲ್ಲಿ ಕಳ್ಳನು ಸಮೀಪಕ್ಕೆ ಬರೋದಿಲ್ಲ, ನುಸಿ ಹಿಡಿಯೋದಿಲ್ಲ. ಯಾಕಂದರೆ ನಮ್ಮ ಸಂಪತ್ತು ಎಲ್ಲಿದೆಯೋ, ಸಿರಿವಂತಿಕೆ ಎಲ್ಲಿದೆಯೋ, ಐಶ್ವರ್ಯ ಎಲ್ಲಿದೆಯೋ ಅಲ್ಲೇ ನಮ್ಮ ಹೃದಯ ಕೂಡ ಇರುವಂಥದ್ದಾಗಿದೆ. ಹೌದು, 12 ರಹಸ್ಯಗಳನ್ನು ನಾವು ನೋಡಿಕೊಂಡಿದ್ದೇವೆ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 1ರಿಂದ 34 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.